ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿ.ಆರ್. ಮರಾಠೆ, KRS ಪಕ್ಷದ ರಾಜ್ಯ ಖಜಾಂಚಿ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ರಾಜ್ಯಾಧ್ಯಕ್ಷ. ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ನೀಡಲು. ಬಹುತೇಕರು ನೋಡಿದ್ದೀರಾ, ಸರ್ಕಾರಿ ಅಧಿಕಾರಿಗಳಿಗೆ ಕೆಲವರಿಗೆ ತಮ್ಮ ಕಚೇರಿ ಕೆಲಸ ಮಾಡಲು ಸರ್ಕಾರದಿಂದ ಅಥವಾ ಗುತ್ತಿಗೆ ಪಡೆದು ಅಥವಾ ನಿಗಮ ಮಂಡಳಿಗಳಿಂದ ಖರೀದಿ ಮಾಡಿ ವಾಹನಗಳನ್ನು ನೀಡಿರ್ತಾರೆ. ಆದರೆ ಇದಕ್ಕೆ ಯಾವುದೇ ನೀತಿ ನಿಯಮ ಯಾವುದೂ ಮಾಡೇ ಇಲ್ಲ ಸರ್ಕಾರ ಇಷ್ಟು ವರ್ಷವೂ. ಯಾರು ಇದುವರೆಗೆ ನಿವೃತ್ತಿಯಾಗಿ ಹೋಗಿದ್ದೀರಾ, ನೀವು ಎಂಜಾಯ್ ಮಾಡಿ ಆಯಿತು. ಆದರೆ ಈಗ KRS ಪಕ್ಷವು ನಮ್ಮ ಈ ಹೋರಾಟ ಏನಿದೆ, ಸರ್ಕಾರಿ ವಾಹನ ದುರ್ಬಳಕೆ ಅಂದರೆ ಖಾಸಗಿ ಕೆಲಸಗಳಿಗೆ ಸರ್ಕಾರಿ ವಾಹನ 1, 2, 3 ಕೆಲವು ಅಧಿಕಾರಿಗಳು 2-3 ವಾಹನಗಳನ್ನು ಅಂದರೆ ತಮ್ಮ ಅಧೀನ ಸಿಬ್ಬಂದಿ ಯಾರ್ತಾರೆ ಅವರ ಹೆಸರಲ್ಲೂ ಒಂದು ಅಲಾಟ್ ಮಾಡಿಸ್ಕೊಂಡು ವಾಹನ ಅದನ್ನು ಬಳಸ್ತಾ ಇದ್ದೀರಾ. ಈಗ ಈ ಹೋರಾಟ ನಮ್ಮದು 2-3 ವರ್ಷದಿಂದ ಕಾನೂನಾತ್ಮಕವಾಗಿ ನಡೀತಾ ಇದೆ. ಅದರಲ್ಲಿ ನಾವು ಒಂದಿಷ್ಟು RTI ಮುಖಾಂತರ ಮಾಹಿತಿ ಕೇಳಿದಾಗ ಇದು ಇನ್ಫಾರ್ಮೇಷನ್ ಕಮಿಷನ್ ಏನಿದೆ, ಮಾಹಿತಿ ಹಕ್ಕು ಆಯೋಗ ಕರ್ನಾಟಕ, ಅಲ್ಲೂ ಇದು ಕೇಸ್ ನಡೆದು ಕೊನೆಗೆ ಇವರಲ್ಲಿ ಯಾವುದೇ ಮಾಹಿತಿ ಇಲ್ಲ ಅಂತ ಅಲ್ಲೂ ಪ್ರೂವ್ ಆಯಿತು. ಅಂದರೆ ಒಂದು ಸರ್ಕ್ಯುಲರ್ ಇದೆ 14/10/2016 ಸರ್ಕಾರ ಹೊರಡಿಸಿರುವಂಥದ್ದು. ಇದರಲ್ಲಿ ಮೊದಲ 500 ಕಿಲೋಮೀಟ್ರಿಗೆ ₹1,000, ಅಂದರೆ ಕಿಲೋಮೀಟ್ರಿಗೆ ₹2, ಆಮೇಲೆ 500 ಕಿಲೋಮೀಟ್ರ್ ಮೀರಿದಲ್ಲಿ ಪ್ರತಿ ಕಿಲೋಮೀಟ್ರಿಗೆ ₹5 ಇಷ್ಟೇ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಒಂದು ಅಂದರೆ ಈ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ಅನುಸರಿಸುತ್ತಿರುವ ನೀತಿ ನಿಯಮಗಳ ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಸರ್ಕಾರಿ ನಾಮನಿರ್ದಿಷ್ಟ ವಾಹನಗಳನ್ನು ಸರ್ಕಾರಿ ಅಧಿಕಾರಿಗಳು ಖಾಸಗಿ ಉಪಯೋಗಕ್ಕಾಗಿ ಹೊರಡಿಸಿರುವ ಆದೇಶಗಳನ್ನು ಸಮೀಕ್ಷಿಸಿ ಸರ್ಕಾರಿ ಅಧಿಕಾರಿಗಳು ನಾಮನಿರ್ದಿಷ್ಟ ವಾಹನಗಳನ್ನು ಖಾಸಗಿ ಪ್ರವಾಸಕ್ಕೆ ಉಪಯೋಗಿಸಿದಾಗ ಪಾವತಿಸುವ ದರ ಅಂತ ಇದೆ. ಇಲ್ಲಿ ಖಾಸಗಿ ಉಪಯೋಗ ಅನ್ನೋದು ಏನು ಅಂತಲೇ ಡಿಫೈನ್ ಆಗಿಲ್ಲ. ಈಗ ನಾವು ಇದರ ಸಂಶೋಧನೆ ಮಾಡಿದಾಗ ನಮ್ಗೆ ಕಂಡು ಬಂದಿದ್ದು ಏನಂದರೆ, ಯಾವ ಅಧಿಕಾರಿಗೂ ಮನೆಯಿಂದ ಕಚೇರಿಗೆ ಹೋಗಲು ಅಥವಾ ಕಚೇರಿಯಿಂದ ಮನೆಗೆ ಹೋಗಲು ವಾಹನ ಸೌಲಭ್ಯ ಇಲ್ಲವೇ ಇಲ್ಲ. ಆದರೆ ಇವರೆಲ್ಲ ಈ 2013 ಒಂದು ಅಸ್ಪಷ್ಟ ಏನಿದೆ ಸರ್ಕ್ಯುಲರು ಸರ್ಕಾರದ್ದು, ಅದನ್ನೇ ಇಟ್ಕೊಂಡು ಹೋದವರಿಗೆಲ್ಲ ಯಾರಾದರೂ ಕೇಳಿದ್ರೆ, ಯಾರು ಕೇಳೋದೇ ಇಲ್ಲ ಬಿಡಿ, BJP JDS ಕಾಂಗ್ರೆಸ್ ಅವರಿಗೆಲ್ಲ ಅವರ ಅನುಯಾಯಿಗಳಿಗಾಗಲಿ ಅಥವಾ ಅಲ್ಲಿನ ಮುಖಂಡರಿಗಾಗಲಿ ಅದು ಬೇಕಾಗೇ ಇಲ್ಲ. ಫಸ್ಟ್ ಆಫ್ ಆಲ್ ತಾವು ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟಕ್ಕೆ ಇದಿರ್ತೇವೆ. ಆದರೆ ನಾವು ಒಂದು ಮೈನ್ಯೂಟ್ ವಿಚಾರಕ್ಕೂ ಮುಂದಕ್ಕೆ ಹೋಗಿಬಿಟ್ಟು ನಾವು ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ತಾ ಇದ್ದೀವಿ ಇವಾಗ. ಇದಕ್ಕೆ ಕಾರಣ ಏನಂದರೆ, ಮಾಹಿತಿ ಆಯೋಗದಿಂದ ಈ ಥರದ್ದು ನಮಗೆ ಉತ್ತರ ಬಂದಾಗ ಮುಂದೆ ನಾವು ಏನು ಮಾಡಿದ್ವಿ ಅಂದರೆ, ಅಲ್ಲಿ ಪ್ರೋಟೋಕಾಲ್ DPR ಪ್ರೋಟೋಕಾಲ್ ಇದೆ. ಅವರು ಹೇಳ್ತಾ ಇರೋದು ಇಷ್ಟೇ, ನಮ್ಮಲ್ಲಿ ವಿಧಾನಸೌಧದಲ್ಲಿ ಬಳಕೆಯಾಗುವಂಥ ವಾಹನಗಳು ಮಾತ್ರ ಇದ್ದಾವೆ, ಅಲ್ಲಿ ಎಲ್ಲೂ ಖಾಸಗಿ ಉಪಯೋಗ ಮಾಡ್ತಾ ಇಲ್ಲ, ಮಾಡಿದ್ರೂ ಅವ್ರಿಗೆ ಕೆಲವು ನಿಬಂಧನೆ ಇದ್ದರೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ ಅಂತ. ಆದರೆ ನಮ್ಮ ಕೇಳಿರುವ ಮಾಹಿತಿ ಹಕ್ಕಲ್ಲಿ ಕೇಳಿರುವಂಥ ವಿಚಾರ ಏನಂದರೆ, ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ನಾವು ಬರೀ DPR ಅಥವಾ ಒಂದು ನಿರ್ದಿಷ್ಟ ಇದು ಕೇಳಿಲ್ಲ. ಅದಕ್ಕೆ ಇವರು ದಾರಿ ತಪ್ಪಿಸೋ ಕೆಲಸ ಮಾಡಿಬಿಟ್ಟು ಏನು ಮಾಡಬೇಕು, ನಮ್ಮ ಪ್ರೋಟೋಕಾಲ್ ಸೆಕ್ಷನ್ ಇದೆ, ಅಲ್ಲಿ ಏನು ನಡೆಯುತ್ತೆ ಅಷ್ಟು ಮಾತ್ರ ನಾವು ಹೇಳ್ತೀವಿ ಅಂತ. ಅದಾದಮೇಲೆ ನಾನು ಇದು ಉಲ್ಟಾ ಬರುತ್ತೆ, ಆದರೂ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ. ಇದು ಯಾವುದು 19/6/2025 ಮಾಹಿತಿ ಹಕ್ಕು ಕೆಳಗಡೆ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಅವ್ರ ಕಚೇರಿಗೆ ಬರೆದೆ. ಇದರಲ್ಲಿ ನೀತಿ ನಿಯಮಗಳು ಯಾವುದು 3 ಬರುತ್ತೆ. ಒಂದು, ಸರ್ಕಾರ ಒಡೆತನದಲ್ಲಿ ಇರುವಂಥ ವಾಹನಗಳು; ಎರಡನೇದು, ನಿಗಮ ಮಂಡಳಿಗಳಲ್ಲಿ ಖರೀದಿಸುವ ವಾಹನಗಳು; ಮೂರನೇದು, ಗುತ್ತಿಗೆ ಆಧಾರದ ಮೇಲೆ ಪಡೆಯೋದು. ಈ 3ಕ್ಕೆ ಸಂಬಂಧಪಟ್ಟಂತಹ ನಿಯಮಾವಳಿಗಳು ಪ್ರತಿ ಬೇಕು ಅಂತ ಹಾಕಿದ್ದೆ. ಅದನ್ನು ಮತ್ತೆ DPRಗೆ ಅವರು ಫಾರ್ವರ್ಡ್ ಮಾಡಿದರು. DPRಯಿಂದ ಮತ್ತೆ ನಮಗೆ ಉತ್ತರ ಬಂದಿರೋದಂದರೆ, ಈಗಾಗಲೇ ನಿಮಗೆ 14/10/2026 ಆದೇಶದ ಪ್ರತಿಯನ್ನು 3/7/2023 ಒದಗಿಸಲಾಗಿದ್ದು ಅಂತ ಇದೆ. ಅಂದರೆ ಇದು ಫಸ್ಟ್ ನಾನು RTI ಹಾಕಿದಾಗ ಕೊಟ್ಟಿರೋದು. ಅಂದರೆ ಇಲ್ಲೊಂದು ಸ್ಪಷ್ಟ ಆಗ್ತಾ ಇದೆ, ಇವ್ರ ಹತ್ರ ಯಾವ ಮಾಹಿತಿನೂ ಇಲ್ಲ ಸರ್ಕಾರದಲ್ಲಿ. ಹೇಗೆ ವಾಹನ ಬಳಸಬೇಕು, ಯಾರ್ಯಾರು ಅರ್ಹರು, ಮನೆಯಿಂದ ಆಫೀಸಿಗೆ ಹೋಗೋಕ್ಕಿದೆಯಾ ಅಂತ ಅದೂ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಲ್ಲೂ ಯಾರ್ಯಾರು ಸರ್ಕಾರಿ ವಾಹನಗಳನ್ನು ಈ ರೀತಿ ದುರುಪಯೋಗ ಪಡಿಸ್ಕೋತಾ ಇದ್ದೀರಾ, ಮತ್ತು ಇನ್ನೊಂದು ನಿಮಗೆ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಇರುತ್ತೆ, ಎಲ್ಲ ನೀವು ಮಾಹಿತಿಯನ್ನು ಮುಚ್ಚಿಡ್ತೀರಾ. ನೀವು ಸರ್ಕಾರಕ್ಕೆ ಎಷ್ಟು ದುಡ್ಡು ಕಟ್ಟಿದ್ದೀರಿ ಖಾಸಗಿ ಪ್ರಯಾಣಕ್ಕೆ, ಅದು ನೀವು ಮುಚ್ಚಿಡ್ತೀರಾ.
ಮತ್ತು ನಿಮಗೆ ಟ್ರಾನ್ಸ್ಪೋರ್ಟ್ ಅಲವೆನ್ಸು ನಿಮ್ಮ ಸ್ಯಾಲರಿಯಲ್ಲೇ ಇರುತ್ತೆ. ವಾಹನ ಬಳಸಿದಾಗ ಅದನ್ನು ನೀವು ಆ್ಯಕ್ಚುಲಿ ಫರ್ಫಿಟ್ ಮಾಡಬೇಕಾಗತ್ತೆ, ಅಂದರೆ ಅದು ನಿಮಗೆ ಪೇ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾವು RTIನಲ್ಲಿ ಮಾಹಿತಿ ಹಾಕಿದಾಗ ಏನು ಮಾಡ್ತೀರಾ ನೀವು, ಇದು ಖಾಸಗಿ ಮಾಹಿತಿ. RTI ಆ್ಯಕ್ಟ್ ಸೆಕ್ಷನ್ 8 ಕೆಳಗಡೆ ಯಾವುದೋ ಒಂದು 8(1) 8(1)J H ಯಾವುದೋ ಒಂದು ಹಾಕ್ಬಿಟ್ಟು ಇದು ಖಾಸಗಿ ಮಾಹಿತಿ ಅಂತ ಹೇಳಿಬಿಟ್ಟು ನಮಗೆ ಒಂದು ಮಾಹಿತಿಯನ್ನು ನೀಡ್ತಾ ಇಲ್ಲ. ಹಾಗಾಗಿ ನಮ್ಮ ಈ ಹೋರಾಟ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅಂದರೆ, ಪ್ರತಿ ಜಿಲ್ಲೆಯಲ್ಲೂ ಇದು ನಡೆಯುತ್ತೆ, ಪ್ರತಿ ತಾಲೂಕಲ್ಲೂ ನಡೆಯುತ್ತೆ. ಹಾಗಾಗಿ ಅಧಿಕಾರಿಗಳು ಇವತ್ತಿನಿಂದ ನಿಮಗೆ ಖಾಸಗಿ ಪ್ರವಾಸಕ್ಕೆ ವಾಹನ ಬಳಸ್ಕೋಬಹುದು ಅಂತ ನಿಮ್ಮ ಹತ್ರ ಏನಾದರೂ ದಾಖಲೆಗಳಿದ್ದರೆ ದಯವಿಟ್ಟು ಅದನ್ನು ನೀವು ಎಲ್ಲೆಲ್ಲಿ ಹೋಗ್ತೀರಾ ಆವಾಗ ಇಟ್ಕೊಳ್ಳಿ. ವಾಹನದ ಲಾಗ್ ಬುಕ್ ಏನಿದೆ ಅದನ್ನು ವಾಹನದಲ್ಲಿ ಇಟ್ಕೊಳ್ಳಿ. ನಿಮಗೆ ಸ್ಪೆಷಲ್ ಪರ್ಮಿಷನ್ ಸರ್ಕಾರದಿಂದ ಸಿಕ್ಕಿದೆಯಾ ಒಂದು ಡಿಸ್ಟ್ರಿಕ್ಟಿಂದ ಇನ್ನೊಂದು ಡಿಸ್ಟ್ರಿಕ್ಟಿಗೆ ಹೋಗೋಕ್ಕೆ, ಅದನ್ನು ಇಟ್ಕೊಳ್ಳಿ. ನಾವು ಖಂಡಿತವಾಗಿ ಇದು ಕಾನೂನು ಬಾಹಿರವಲ್ಲ, ಜನವಿರೋಧಿ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಾವು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ತಂಡವಾಗಿ ಯಾರ್ಯಾರು ಈ ಥರ ದುರ್ಬಳಕೆ ಮಾಡ್ತಾರೆ, ಮನೆಯವರನ್ನು ಕರ್ಕೊಂಡು ಹೋಗೋಕ್ಕೆ ಅಥವಾ ಮಕ್ಕಳಿಗೆ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ, ಬೇರೆ ಬೇರೆ ರೀತಿಯಲ್ಲಿ ದುರುಪಯೋಗ ನಡೀತಾ ಇದೆ. ಬರೀ ಮನೆಯಿಂದ ಕಚೇರಿಗೆ, ಕಚೇರಿಯಿಂದ ಮನೆಗಂತಲ್ಲ ಇವರು ಬಳಸ್ತಾ ಇರೋದು ಅಧಿಕಾರಿಗಳು. ಬೇರೆ ಬೇರೆ ನಾನು ಹೇಳಬಾರ್ದು ಕೆಲವೊಂದು ಎಲ್ಲೆಲ್ಲಿ ಬಳಸ್ತಾರಂತ, ಬೇಡ, ಅದು ಬಿಟ್ಬಿಡಿ. ಯಾಕಂದರೆ ಭ್ರಷ್ಟಾಚಾರಕ್ಕೂ ಎಷ್ಟೋ ಸಾರಿ ಇದು ಡೀಲ್ಗಳು ಮಾಡೋಕ್ಕೆ ಹೋಗೋಕ್ಕೆ ಬೇಕಾಗುತ್ತೆ, ಬಳಸ್ಕೋತಾರೆ ಇಂಥ ವಾಹನಗಳನ್ನು. ಹಾಗಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ KRS ಪಕ್ಷದಿಂದ. ನೀವು ಇವತ್ತಿನಿಂದ ನೀವು ಎಲ್ಲೇ ಬಳಸಿ, ಆದರೆ ನಿಮ್ಮ ವಾಹನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಿ ವಾಹನದಲ್ಲಿ ಅಥವಾ ಗುತ್ತಿಗೆ ಪಡೆದಂತಹ ವಾಹನದಲ್ಲಿ ಅದಕ್ಕೆ ಸಂಬಂಧಿಸಿದ ಲಾಗ್ ಬುಕ್ಕು, ಆಮೇಲೆ ನಿಮಗೆ ಸ್ಪೆಸಿಫಿಕ್ ಆಗಿ ಆದೇಶ ಇದ್ದರೆ ಈ ಥರ ನೀವು ಮಾಡ್ಬೋದು ಅಂತ. ಇನ್ನೊಂದು ಮೂರನೇದು, ನಾವು RTIನಲ್ಲಿ ಮಾಹಿತಿ ಕೇಳ್ತೀವಿ. ನೀವು ಪ್ರಾಮಾಣಿಕರಾಗಿದ್ದರೆ ನಮಗೆ ಯಾವುದೇ ರೀತಿಯಲ್ಲಿ ತಪ್ಪಿಸ್ಕೊಳ್ಳದೆ ಮಾಹಿತಿ ನೀಡೋದನ್ನು ನಮಗೆ ಉತ್ತರ ಕೊಡಿ. ಅಲ್ಲಿಗೆ ನಿಮ್ಮ ಪ್ರಾಮಾಣಿಕ ಗೊತ್ತಾಗುತ್ತೆ. ನೀವು ಎಲ್ಲಾದರೂ ಸೆಕ್ಷನ್ 8 ಕೆಳಗಡೆ ಏನಾದರೂ ಕುಂಟು ನೆಪ ಹೇಳಿಬಿಟ್ಟು ಮಾಹಿತಿ ಕೊಟ್ಟಿಲ್ಲ ಅಂದರೆ ನೀವು ದೊಡ್ಡ ದರೋಡೆಕೋರರು, ಕಳ್ಳರು ಅಂತಲೇ ನಾವು ಅನ್ಕೋಬೇಕಾಗತ್ತೆ. ಇದು ಜನಸಾಮಾನ್ಯರಿಗೂ ತಿಳಿಸ್ತಾ ಹೋಗ್ತೀವಿ. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.